ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಮ್ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಕ್ಕಳು ತಿನ್ನುವಂತಹ ಮೊಟ್ಟೆಯನ್ನೂ ಕೂಡ ಬಿಡ್ತಾ ಇಲ್ವಲ್ಲ ಅಂತ ಆಕ್ರೋಶಭರಿತ ಮಾತುಗಳನ್ನ ಆಡಿದ್ದಾರೆ. ಮೊಟ್ಟೆ ಕೂಡ ಕಲಬೆರಕೆಯಾಗಿದೆ. ಇದು ಬೇಸರದ ವಿಷಯ. ಕಲಬೆರಕೆ ಮಾಡೋರ ವಿರುದ್ಧ ಜಿಮ್ ರವಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೊಟ್ಟೆ ನಮ್ಮ ದಿನನಿತ್ಯದ ಆಹಾರ, ಸೂಕ್ತ ತನಿಖೆ ಆಗಬೇಕು ಈ ವಿಚಾರವಾಗಿ. ಜಿಮ್ಗೆ ಹೋಗೋರಿಗೆ ಭಯ ಶುರುವಾಗಿದೆ. ಮೊಟ್ಟೆ ಕಲಬೆರಕೆ ಅಂತಂದ್ರೆ ಯಾವ ಲೆಕ್ಕದಲ್ಲಿದೀವಿ ನಾವು, ಯಾವ ವ್ಯವಸ್ಥೆ ಇದು? ಮಕ್ಕಳು ತಿನ್ನೋ ಮೊಟ್ಟೆಯನ್ನೂ ಕೂಡ ಬಿಡ್ತಿಲ್ವಲ್ಲ ಅಂತ ಸಿಟ್ಟಾಗಿದ್ದಾರೆ. ಸರಿಗ ದಿನನಿತ್ಯ ಮೊಟ್ಟೆ ಸೇವನೆ ಮಾಡ್ತೀರಾ, ನಿಮ್ಮ ಸ್ಟೂಡೆಂಟ್ಸ್ಗೂ ಹೇಳ್ತೀರಾ, ನಿಮ್ಮ ಪ್ರಕಾರ ಈ ಒಂದು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಬರುವಂತ ಅಂಶಗಳು ಇದೆಯಾ ಸರ್? ಇದು ಮೊಟ್ಟೆ ಅನ್ನೋದು ಕೋಟ್ಯಾಂತರ ಜನ ಕ್ರೀಡಾಪಟುಗಳಾಗ್ಬೋದು, ಬಡವರಾಗ್ಬೋದು, ಮಿಡಿಲ್ ಕ್ಲಾಸ್ ಅವರಾಗ್ಬೋದು, ಅಥವಾ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇರೋರಾಗ್ಬೋದು, ಎಲ್ಲರೂ ಮೊಟ್ಟೆನ ಒಂದು ಜೀವನದ ಒಂದು ಭಾಗ ಅಂತ, ಆಹಾರ ಅಂತದ್ದು ತಿಳ್ಕೊಂಡಿದ್ದಾರೆ. ನಾವು ಅಷ್ಟೇ ಮೊಟ್ಟೆ ತಿಂದೇ ಬೆಳೆದಂಥವ್ರು, ಪ್ರತಿ ಬಾಡಿ ಬಿಲ್ಡರ್ ಆಗ್ಬೋದು, ಪ್ರತಿ ಯಾವುದೋ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು. ಆದರೆ ಇವತ್ತೇನು ಮೊಟ್ಟೆಯಲ್ಲಿ ಕಲಬೆರಕೆ ಕ್ಯಾನ್ಸರ್ ಅಂತ ಬರ್ತಾ ಇದೆಯಲ್ಲ, ಇದು ನಿಜವಾಗ್ಲೂ ಒಂದು ಆಘಾತಕಾರಿನೇ. ನನ್ನ ಪರವಾಗಿ ನನ್ನ ಅನಿಸಿಕೆ ಏನಪ್ಪ ಅಂದಾಗ, ಇದು ಇರಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾವೆಲ್ಲ ಮೊಟ್ಟೆ ತಿಂದ ಬೆಳೆದಂಥ ಜನ, ನಾವು ಯಾರು ಎದುರ್ಕೊಳ್ಬೇಕಾಗಿರೋ ಪರಿಸ್ಥಿತಿ ಇಲ್ಲ. ಇದರಿಂದ ಒಂದು ಶೆಡ್ ಅಂತ ಅಳಗಿದೆ ನನಗೆ, ನನ್ನ ಅಭಿಪ್ರಾಯ. ಜೊತೆಗೆ ಇದು ದೊಡ್ಡ ಮಾಫಿಯಾ. ಇದು ನನ್ನ ಕಂಪನಿ ಮೊಟ್ಟೆ ಸೇಲ್ ಆಗಲಿ, ನಿಮ್ಮ ಕಂಪನಿ ಮೊಟ್ಟೆ ಸೇಲ್ ಆಗಲಿ, ಅವ್ರು ತಗೋಬೇಡಿ ಇವ್ರು ತಗೋಬೇಡಿ ಅನ್ನೋ ಒಂದು ಪೈಪೋಟಿ ಬಿದ್ದು ಏನಾಗಿದೆ, ಈ ಮೊಟ್ಟೆನ ಒಂದು ಸೃಷ್ಟಿ ಮಾಡಿದ್ರೆ ತಪ್ಪಾಗಲಾರ್ದು. ನನ್ನ ಅನಿಸಿಕೆ ತಪ್ಪಿರ್ಬೋದು, ಆದ್ರೂ ಸರ್ಕಾರ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು, ಜಾಗ್ರತೆ ತಗೊಂಡು, ಎಚ್ಚೆತ್ತುಕೊಂಡು ಪರಿಶೀಲನೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷಣ ಕೊಡಲೇಬೇಕು. ಯಾಕೆಂದ್ರೆ ತಿನ್ನೋ ಊಟದಲ್ಲಿ ಆಪಲಲ್ಲಿ ಕಲಬೆರಕೆ, ಇದು ಕಡಲೆಕಾಳ ಕಲಬೆರಕೆ, ಹಕ್ಕಿಲ್ ಕಲಬೆರಕೆ, ರಾಗಿಲ್ ಕಲಬೆರಕೆ ಮಾಡ್ತಾ ಹೋಗ್ತಾರೆ. ಮನುಷ್ಯ ಏನ್ ತಿಂತಾನೆ? ಇವತ್ತು ಯಾರು ಕಲಬೆರಕೆ ಮಾಡ್ತಾರಲ್ಲ, ಇವತ್ತು ನಾವು ತಿಂತಾ ನಾಳೆ ಅವನೇ ತಿನ್ಬೇಕಾಗುತ್ತೆ. ಸರಿಗ ಇಷ್ಟೆಲ್ಲ ಗೊಂದಲದ ನಡುವೆ ಇದೀಗ ಸರ್ಕಾರ ಪ್ರತಿಯೊಂದು ಕಂಪನಿಗಳಾಗಿರ್ಬೋದು, ಮತ್ತೆ ಒಂದಿಷ್ಟು ಖಾಸಗಿಯ ಅಂಗಡಿಗಳೇನಿದೆ ಅಲ್ಲಿ ಹೋಗಿ ಮೊಟ್ಟೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಅದರ ಪರೀಕ್ಷೆಯನ್ನ ಮಾಡೋಕೆ ಮುಂದಾಗಿದೆ. ಇದರ ಬಗ್ಗೆ ಈ ಒಂದು ನಿರ್ಧಾರ ನಿಮ್ಗೆ ಸರಿ ಅನ್ಸುತ್ತಾ? ಇದರಿಂದ ಅನುಮಾನ ಎಲ್ಲಾದ್ರೂ ದೂರ ಆಗುತ್ತೆ ಅನ್ಸುತ್ತಾ? ನನಗೆ ಬುದ್ಧಿ ಬಂದಾಗಿಂದ ಈ ತರ ಯಾವುದೇ ಒಂದು ಅಲಿಗೇಷನ್ ಬಂದಾಗ ಸರ್ಕಾರ ಒಂದು ಆಯೋಗ ಅಂತ ಮಾಡ್ತಾರೆ, ಅಥವಾ ಒಂದು ಲ್ಯಾಬ್ ಅಂತ ಕಳಿಸ್ತಾರೆ. ಆಮೇಲೆ ರಿಪೋರ್ಟ್ ಏನಾಗುತ್ತೆ, ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ದಯವಿಟ್ಟು ಸರ್ಕಾರ ಇದು ತುಂಬಾ ಸೀರಿಯಸ್ ತಗೋಬೇಕು. ಯಾಕಂದ್ರೆ ಇದನ್ನ ಯಾರು ಅಧಿಕಾರಿಗಳಿದಾರಲ್ಲ, ಅವರಾಗ್ಬೋದು, ಮಿನಿಸ್ಟರ್ ಆಗ್ಬೋದು, ಅಥವಾ ರಾಜ್ಯ ಸರ್ಕಾರ ಆಗ್ಬೋದು, ನಾಳೆ ನಿಮ್ಮನೆ ಮಕ್ಕಳು ತಿಂತಾರೆ. ಇದನ್ನ ನಾವು ಒಬ್ಬರೆಲ್ಲ ತಿನ್ನೋದಿಲ್ಲ, ನಾಳೆ ನಿಮ್ಮನೆ ಮಕ್ಕಳು ತಿಂತಾರೆ. ಆಮೇಲೆ ಸರ್ಕಾರದವರೇ ಶಾಲೆಯಲ್ಲಿ ಮೊಟ್ಟೆ ಕೊಡಿ ಅಂತ ಹೇಳಿದ್ದಾರೆ. ನಾಳೆ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಡಿಮೆ ಯಾರು ಹೊಣೆ ಆಗ್ತಾರೆ? ಹಂಗಾಗಿ ಸರ್ಕಾರದವರು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು, ಲ್ಯಾಬ್ ಕೊಟ್ಟಿದ್ದೀವಿ, ಲ್ಯಾಬ್ ಹೋಗಿದೆ, ರಿಪೋರ್ಟ್ ಬರ್ತದೆ, ಇವೆಲ್ಲ ದಯವಿಟ್ಟು ಬೇಡ. ಇದು ನಾವು ಕೇಳಿ ಸಾಕಾಗಿದೆ. ಇದು ನನ್ನ ಒಬ್ಬನ ಧ್ವನಿ ಅಲ್ಲ, ಇಡೀ ರಾಜ್ಯದ ಧ್ವನಿ, ರಾಷ್ಟ್ರದ ಧ್ವನಿ, ವಿಶ್ವದ ಧ್ವನಿ ಆಗಿದೆ. ಇವತ್ತು ಇಲ್ಲಿ ಏನ್ ಮೊಟ್ಟೆ ರಾಜ್ಯಕ್ಕೆ ಬಂದಿದೆ ಅಲ್ಲ, ಇದು ಇರ್ಬೋದು, ನನಗೊತ್ತು ಗೊತ್ತಿಲ್ಲ. ತುಂಬಾ ಸೀರಿಯಸ್ ಆಗಿ ತಗೊಂಡು ಇದನ್ನ ಏನಾಗಿದೆ ಲ್ಯಾಬ್ ಅಲ್ಲಿ ಏನ್ ರಿಪೋರ್ಟ್ ಬರ್ತದೆ ಅದಕ್ಕೆ ಜನದ ಮುಂದೆ ಇಟ್ಟು ಜನಕ್ಕೆ ತೋರಿಸಿ, ಜನಕ್ಕೆ ಆಗಿರೋ ಆತಂಕನ, ಭಯನ ದೂರ ಮಾಡಬೇಕು. ಜೊತೆಗೆ ನೆನ್ಪಿಟ್ಕೊಳ್ಳಿ, ಇದರಿಂದ ಯಾರ್ಯಾರು ಷಡ್ಯಂತ್ರ ಅಡಗಿದಾರೆ ಅವ್ರನ್ನೆಲ್ಲರೂ ಕಠಿಣ ಶಿಕ್ಷೆಗೆ ಒಳಪಡಿಸಲೇಬೇಕು. ಇಲ್ಲ ಅಂದ್ರೆ ಇದು ಹಂಗೆ ಕಂಟಿನ್ಯೂ ಆಗ್ತಾನೆ ಇರ್ತದೆ. ನಾವು ಬುದ್ಧಿ ಬಂದಂಗೆ ಈ ತರ ಆಗ್ತಾನೆ ಇದೆ. ಮತ್ತೆ ಯಾರ ಮೇಲೆ ಆಕ್ಷನ್ ತಗೊಂಡಿಲ್ಲ, ನಾನು ಯಾವ್ದು ನೋಡಿಲ್ಲ. ಯಾವ ಸರ್ಕಾರ ಬೇಕಾದ್ರೆ ಆಗ್ಬೋದು, ಆಕ್ಷನ್ ತಗೊಳ್ಳಲ್ಲ. ಯಾಕಾಗಿದೆ ಗೊತ್ತಿಲ್ಲ. ಜನ ಯಾವತ್ತು ಇದಕ್ಕೆಲ್ಲ ವಿರುದ್ಧವಾಗಿ ದಂಗೆ ಎದ್ದೇಳ್ತಾರಲ್ಲ, ಅವಾಗ ಇದಕ್ಕೆ ಒಂದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರತಿನಿಧಿ ಚರಣ್ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಈ ವಿಚಾರವಾಗಿ. ಚರಣ್, ಗಮನಿಸ್ತಾ ಇದ್ದೀವಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿರುವಂತದ್ದು. ಒಂದ್ ಕಡೆ ಆರೋಗ್ಯ ಇಲಾಖೆ ಯಾವುದೇ ವಿಚಾರದಲ್ಲೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದೆ. ಜನರ ಆತಂಕವನ್ನ ದೂರ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಈಗ ಏನ್ ಕ್ರಮ ತಗೊಳ್ತಾ ಇದೆ? ಶ್ರೀಪಾದ್, ಪ್ರಮುಖವಾಗಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ನ ಅಂಶಗಳು ಪತ್ತೆಯಾಗ್ತಾ ಇದೆ ಅನ್ನುವಂತಹ ವದಂತಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಆರೋಗ್ಯ ಇಲಾಖೆ ಅಲರ್ಟ್ ಆಗಿರುವಂತದ್ದು. ಪ್ರಮುಖವಾಗಿ ರಾಜ್ಯದಾದ್ಯಂತ 200ಕ್ಕೂ ಹೆಚ್ಚು ಮೊಟ್ಟೆ ಮಾದರಿಗಳನ್ನ ಲ್ಯಾಬ್ಗೆ ಕಳಿಸಿ ಅವುಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ರಾಜ್ಯದಾದ್ಯಂತ ಒಂದು 200 ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ರೆ, ಬೆಂಗಳೂರಿನಲ್ಲೇ 50ಕ್ಕೂ ಹೆಚ್ಚು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ನಿರ್ಧಾರ ಆಗಿದೆ. ಇಂದಿನಿಂದನೇ ಕೂಡ ಈ ಒಂದು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸ
ಶುರುವಾಗಿರುವಂತದ್ದು. ಪ್ರಮುಖವಾಗಿ ಮೊಟ್ಟೆ ಅನ್ನುವಂಥದ್ದು ದೈನಂದಿನ ಜೀವನದ ಒಂದು ಅಂಶ. ಮತ್ತೆ ಪ್ರಮುಖವಾಗಿ ಹೆಚ್ಚಾಗಿ ಎಲ್ಲರೂ ಕೂಡ ಮೊಟ್ಟೆಯನ್ನ ಸೇವನೆ ಮಾಡ್ತಾರೆ. ಮೊಟ್ಟೆಯಲ್ಲಿ ಹೆಚ್ಚಿನ ಪ್ರೋಟೀನ್ಗಳು ಸಿಗುತ್ತೆ ಅನ್ನುವಂತಹ ಕಾರಣಕ್ಕೆ ಮೊಟ್ಟೆಯನ್ನ ಕನ್ಸ್ಯೂಮ್ ಮಾಡೋರು ಹೆಚ್ಚಾಗಿರ್ತಾರೆ. ಜಿಮ್ ಫ್ರೀಕ್ಗಳಾಗಿರಬಹುದು ಅಥವಾ ಮಕ್ಕಳಿಂದ ಹಿಡಿದು ಹಿರಿಯವರು ಕೂಡ ಈ ಒಂದು ಮೊಟ್ಟೆಯನ್ನ ಅಡಿಕ್ಟ್ ಆಗಿರ್ತಾರೆ ಮತ್ತೆ ಮೊಟ್ಟೆ ಸೇವನೆಯನ್ನ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶಗಳು ಪತ್ತೆ ಆಗ್ತಾ ಇದೆ. ಅದು AOZ ಅನ್ನುವಂತಹ ಒಂದು ಕ್ಯಾನ್ಸರ್ ಅಂಶ ಪತ್ತೆ ಆಗ್ತಾ ಇದೆ ಅನ್ನುವಂತಹ ಒಂದು ವರದಿ ಬಂದ ಬೆನ್ನಲ್ಲೇ ಇದೀಗ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಅಲರ್ಟ್ ಆಗಿದೆ. ಪ್ರತಿಯೊಂದು ಮೊಟ್ಟೆಗಳು ಮತ್ತೊಂದಿಷ್ಟು ವದಂತಿಗಳು ಹರಡಿತ್ತು. ಮೊಟ್ಟೆಗಳನ್ನ ಯಾವಾಗ ಕೋಳಿಗಳು ಫಾರ್ಮಲ್ ಇರುವಂತಹ ಸಂದರ್ಭಗಳಲ್ಲಿ ಅವುಗಳಿಗೆ ಇಂಜೆಕ್ಟ್ ಅನ್ನ ಮಾಡಲಾಗುತ್ತೆ. ಇದರಿಂದಾಗಿ ಮೊಟ್ಟೆಗಳ ಮೇಲೆ ಪರಿಣಾಮ ಬೀರುತ್ತೆ, ಮೊಟ್ಟೆಗಳು ವಿಷಕಾರಿಯಾಗಿ ಪರಿಣಮಿಸುತ್ತೆ ಅನ್ನುವಂತಹ ಒಂದು ವದಂತಿಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನೇರವಾಗಿ ಫಾರ್ಮ್ಗಳು ಏನಿರ್ತವೆ ಮತ್ತೆ ಒಂದಿಷ್ಟು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಇದೀಗ ಮೊಟ್ಟೆಗಳಲ್ಲಿ ಒಂದಿಷ್ಟು ಕಂಪನಿಗಳು ತಮ್ಮ ತಮ್ಮ ಬ್ರ್ಯಾಂಡ್ ಹೆಸರಿನಲ್ಲಿ ಕೂಡ ಮೊಟ್ಟೆಗಳನ್ನ ಮಾರಾಟ ಮಾಡ್ತಾ ಇದೆ. ಹೀಗಾಗಿ ಅನೇಕ ಬ್ರ್ಯಾಂಡ್ಗಳ ಮೇಲೆ ಕೂಡ ಆರೋಗ್ಯ ಇಲಾಖೆ ಕಣ್ಣಿಟ್ಟಿರುವಂತದ್ದು. ಅಂತಹ ಬ್ರ್ಯಾಂಡ್ಗಳ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿ ಒಂದು ವರದಿಯನ್ನ ಸಂಪೂರ್ಣವಾಗಿ ಲ್ಯಾಬ್ ಟೆಸ್ಟಿಂಗ್ ಗವರ್ಮೆಂಟ್ ಲ್ಯಾಬ್ ನಲ್ಲೇ ಟೆಸ್ಟ್ ಅನ್ನ ನಡೆಸಿದ ಬಳಿಕ ಒಂದು ವರದಿಯನ್ನ ಬಹಿರಂಗ ಪಡಿಸೋದಕ್ಕೆ ಸಿದ್ಧತೆಯನ್ನ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲರಲ್ಲೂ ಕೂಡ ಆತಂಕ ಶುರುವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಹೆಚ್ಚಾಗಿ ಪೋಷಕರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಕಡೆಯಲ್ಲಿ ಅಂಗಡಿಯಿಂದ ತಂದು ಪೋಷಕರೇ ಮೊಟ್ಟೆಯನ್ನು ತಿನ್ನಿಸಿದ್ರೆ ಮತ್ತೊಂದು ಕಡೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಸರ್ಕಾರದ ವತಿಯಿಂದನೇ ಮೊಟ್ಟೆಗಳ ವಿತರಣೆಯನ್ನ ಮಾಡಲಾಗುತ್ತೆ. ಈ ರೀತಿಯಾದಂತಹ ವದಂತಿಗಳು ಹಬ್ಬಿದಂತಹ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಕೊಡುವಂತಹ ಮೊಟ್ಟೆಗಳು ಎಷ್ಟು ಸೇಫ್, ನಾವು ಎಷ್ಟು ಅಂಗಡಿಗಳಿಂದ ತರುವಂತಹ ಮೊಟ್ಟೆಗಳು ಎಷ್ಟು ಸೇಫ್ ಅನ್ನುವಂತಹ ಒಂದಿಷ್ಟು ಚರ್ಚೆ ಶುರುವಾಗಿತ್ತು. ಮತ್ತೆ ಪೋಷಕರಲ್ಲಿ ಆತಂಕ ಕೂಡ ಹೆಚ್ಚಾಗಿತ್ತು. ಒಂದು ಕಡೆಯಲ್ಲಿ ಆರೋಗ್ಯ ಇಲಾಖೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ, ಇದರ ಬಗ್ಗೆ ಪರಿಶೀಲನೆ ನಡೆಸ್ತೀವಿ ಅಂತ ಹೇಳಿದ್ರು ಕೂಡ ಜನರಲ್ಲಿರುವಂತಹ ಗೊಂದಲವನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಇದೀಗ ಲ್ಯಾಬ್ ಟೆಸ್ಟ್ ಗೆ ಕಳಿಸಿ ಒಂದು ವರದಿಯನ್ನ ತರಿಸ್ಕೊಳ್ಳಿಕ್ಕೆ ಸಿದ್ಧ ಆಗಿರುವಂತದ್ದು. ಮೊಟ್ಟೆಗಳು ಸೇಫ್ ಇದೆಯಾ ಇಲ್ವಾ, ಅದರಲ್ಲಿ ಯಾವ್ದಾದ್ರು ಕೆಮಿಕಲ್ ಅಂಶಗಳು ಪತ್ತೆ ಆಗ್ತಾ ಇದೆಯಾ, ಯಾವ್ದಾದ್ರು ಬ್ರ್ಯಾಂಡ್ ನ ಅಥವಾ ಯಾವ್ದಾದ್ರು ಫಾರ್ಮ್ ಗಳಿಂದ ಬರುವಂತಹ ಮೊಟ್ಟೆಗಳೇನಿದೆ ಅವುಗಳಿಗೆ ಕೆಮಿಕಲ್ ಅನ್ನ ಮಿಕ್ಸ್ ಮಾಡಲಾಗ್ತಾ ಇದೆಯಾ, ಇದರಿಂದಾಗಿ ಕ್ಯಾನ್ಸರ್ ಹರಡುತ್ತಾ, ಇವೆಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನ ನೀಡುವಂತಹ ಒಂದು ಅಂಗವಾಗಿ ಇದೀಗ ಲ್ಯಾಬ್ ಟೆಸ್ಟ್ ಗೆ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಇಂದಿನಿಂದನೇ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಆಗಿರಬಹುದು ಮತ್ತೆ ಆರೋಗ್ಯ ಇಲಾಖೆ ಆಗಿರಬಹುದು, ಎರಡೂ ಇಲಾಖೆಗಳು ಕೂಡ ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತದ್ದು. ಈ ಹಿಂದೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಮ್ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಕ್ಕಳು ತಿನ್ನುವಂತಹ ಮೊಟ್ಟೆಯನ್ನೂ ಕೂಡ ಬಿಡ್ತಾ ಇಲ್ವಲ್ಲ ಅಂತ ಆಕ್ರೋಶಭರಿತ ಮಾತುಗಳನ್ನ ಆಡಿದ್ದಾರೆ. ಮೊಟ್ಟೆ ಕೂಡ ಕಲಬೆರಕೆಯಾಗಿದೆ, ಇದು ಬೇಸರದ ವಿಷಯ. ಕಲಬೆರಕೆ ಮಾಡೋರ ವಿರುದ್ಧ ಜಿಮ್ ರವಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೊಟ್ಟೆ ನಮ್ಮ ದಿನನಿತ್ಯದ ಆಹಾರ, ಸೂಕ್ತ ತನಿಖೆ ಆಗಬೇಕು ಈ ವಿಚಾರವಾಗಿ. ಜಿಮ್ಗೆ ಹೋಗೋರಿಗೆ ಭಯ ಶುರುವಾಗಿದೆ. ಮೊಟ್ಟೆ ಕಲಬೆರಕೆ ಅಂತಂದ್ರೆ ಯಾವ ಲೆಕ್ಕದಲ್ಲಿದೀವಿ ನಾವು, ಯಾವ ವ್ಯವಸ್ಥೆ ಇದು, ಮಕ್ಕಳು ತಿನ್ನೋ ಮೊಟ್ಟೆಯನ್ನೂ ಕೂಡ ಬಿಡ್ತಿಲ್ವಲ್ಲ ಅಂತ ಸಿಟ್ಟಾಗಿದ್ದಾರೆ.